ತಮಿಳುನಾಡು ವಿಧಾನಸಭೆಯಲ್ಲಿ ವಿಶೇಷಾಧಿಕಾರಿ ನೇಮಕ ಚರ್ಚೆಯಾಗ್ತಾ ಇದೆ. ವಿಜಯ್ ಸರ್ಕಾರದ ವಿಶೇಷಾಧಿಕಾರಿಯಾಗಿ ಓರ್ವ ಜ್ಯೋತಿಷಿ ನೇಮಕ. ಕಲಾಪದಲ್ಲಿ ವಿಜಯ್ರ ಈ ನಿರ್ಧಾರವನ್ನ ಮಿತ್ರ ಪಕ್ಷ ವಿಸಿಕೆ ಪ್ರಶ್ನಿಸಿದೆ. ವೈಜ್ಞಾನಿಕ ಚಿಂತನೆ ಬಗ್ಗೆ ಗಮನ ಇರಲಿ, ಜ್ಯೋತಿಷ್ಯದ ಮೇಲಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ರಿಕಿ ರಾಧನ್ ಪಂಡಿತ್ ವೆಟ್ರಿವೆಲ್ ನೇಮಿಸಿದ್ದಾರೆ ವಿಜಯ್ ವಿಶೇಷಾಧಿಕಾರಿಯಾಗಿ. ಚುನಾವಣೆಯಲ್ಲಿ ಟಿವಿಕೆಗೆ ಸುನಾಮಿ ಜಯ ಎನ್ನುವಂತಹ ಭವಿಷ್ಯವನ್ನ ಈ ಜ್ಯೋತಿಷಿ ನುಡಿದಿದ್ರು. ಈಗ ಅವರನ್ನೇ ವಿಶೇಷಾಧಿಕಾರಿಯಾಗಿ ವಿಜಯ್ ನೇಮಕ ಮಾಡಿರೋದ್ರ ಬಗ್ಗೆ ಮಿತ್ರ ಪಕ್ಷವೇ ಪ್ರಶ್ನೆ ಮಾಡ್ತಾ ಇದೆ. ವೈಜ್ಞಾನಿಕ ಚಿಂತನೆಯ ಬಗ್ಗೆ ಗಮನ ಇರಲಿ ಅಂತಿದ್ದಾರೆ. ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರನ್ನ OSD ಆಗಿ ನೇಮಕ ಮಾಡಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಮಿಳುನಾಡು ವಿಧಾನಸಭೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಅಗ್ನಿ ಪರೀಕ್ಷೆ ವಿಜಯ್ ಪಾಲಿಗೆ, ಮತ್ತೊಂದೆಡೆ ಅವರು ವಿಶೇಷಾಧಿಕಾರಿಯಾಗಿ ನೇಮಕ ಮಾಡಿರೋದು ಒಬ್ಬ ಜ್ಯೋತಿಷಿಯನ್ನ. ಈ ನಡೆ ಒಂದಿಷ್ಟು ವಿವಾದಕ್ಕೆ ಕಾರಣ ಆಗಬಹುದಾ? ಯಾಕಂದ್ರೆ ಮಿತ್ರ ಪಕ್ಷಗಳೇ ಅದನ್ನ ಪ್ರಶ್ನಿಸ್ತಾ ಇವೆ. ಹೌದು ಪ್ರತಿಮಾ, ಇವತ್ತು ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನ ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆ ಈಗ ವಿಜಯ್ ಅವರಿಗಿರುವಂತಹದ್ದು. ರಾಜ್ಯಪಾಲರ ಸೂಚನೆ ಮೇರೆಗೆ ವಿಶ್ವಾಸ ಮತ ಯಾಚನೆಯನ್ನ ಈಗ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಆ ಪ್ರೋಸೆಸ್ ಈಗ ವಿಧಾನಸಭೆಯಲ್ಲಿ ನಡೀತಾ ಇದೆ. ಇದ್ರ ಮಧ್ಯೆ ವಿಜಯ್ ಅವರ ಒಂದು ರಾಜಕೀಯ ನಡೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಮತ್ತೆ ಏನು ವಿಜಯ್ ಅವರಿಗೆ ಬೆಂಬಲ ನೀಡಿದಂತಹ ಪಕ್ಷಗಳೇ ಈಗ ಅದನ್ನ ವಿರೋಧವನ್ನ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಜ್ಯೋತಿಷಿಯನ್ನ ನೇಮಕ ಮಾಡಿರುವಂತಹದ್ದು. ರಾಧನ್ ವೆಟ್ರಿವೇಲ್ ಅವ್ರನ್ನ ನೇಮಕ ಮಾಡಿರೋದಕ್ಕೆ ಈಗ ಮಿತ್ರ ಪಕ್ಷಗಳಲ್ಲಿ ಈಗ ಅಸಮಾಧಾನ ಶುರುವಾಗಿದೆ. ಮೊದಲು ಕಾಂಗ್ರೆಸ್ ಇದನ್ನ ವಿರೋಧವನ್ನ ಮಾಡಿತು. ವೈಜ್ಞಾನಿಕ ಚಿಂತನೆ ಇರಬೇಕಾದಂತಹ ಮುಖ್ಯಮಂತ್ರಿಗಳಿಗೆ ಈ ಜ್ಯೋತಿಷಿಯ ಹಂಗೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಮಾಡಿತ್ತು. ಕಾಂಗ್ರೆಸ್ನ ಸಂಸದರಾದಂತಹ ಸಸಿಕಾಂತ್ ಸೆಂಥಿಲ್ ಅವರು ಇದನ್ನ ಮೊದಲು ಪ್ರಶ್ನೆ ಮಾಡಿದ್ರು. ಈಗ ವಿಸಿಕೆ ಪಕ್ಷ ಕೂಡ ಇದನ್ನೇ ಈಗ ಪ್ರಶ್ನೆ ಮಾಡ್ತಿದೆ. ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿಗೆ ಅಥವಾ ಸರ್ಕಾರಕ್ಕೆ ವೈಜ್ಞಾನಿಕ ಚಿಂತನೆ ಇರಬೇಕು. ಈ ಜ್ಯೋತಿಷಿಗಳನ್ನೆಲ್ಲ ಮುಖ್ಯಮಂತ್ರಿ ವಿಶೇಷ ಕರ್ತವ್ಯಾಧಿಕಾರಿಗಳನ್ನ ನೇಮಕ ಮಾಡೋದ್ರಿಂದ ಯಾವ ಸಂದೇಶ ಕೊಟ್ಟಂಗಾಗುತ್ತೆ ರಾಜ್ಯಕ್ಕೆ ಅನ್ನುವಂಥದ್ದನ್ನ ಈಗ ವಿಸಿಕೆ ಪಕ್ಷದ ನಾಯಕರಾದಂತಹ ತಿರುತೋಳ್ಮಾವಳನ್ ಕೂಡ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಬೆಂಬಲ ವಿಜಯ್ ಅವರಿಗೆ ಇರುತ್ತೆ. ಈ ಹಿಂದೆ ಏನ್ ಮಾತನ್ನ ಕೊಟ್ಟಿದ್ವಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಕೂಡ ಬೆಂಬಲಿಸುತ್ತೆ, ಜೊತೆಗೆ ವಿಸಿಕೆ ಪಕ್ಷ ಕೂಡ ಬೆಂಬಲಿಸುತ್ತೆ. ವಿಶ್ವಾಸ ಮತ ಯಾಚನೆಯಲ್ಲಿ ನಮ್ಮ ಮತ ವಿಜಯ್ ಅವರಿಗೆ ಇರುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಕೂಡ ಇದನ್ನೇ ಈಗ ಸ್ಪಷ್ಟಪಡಿಸಿರುವಂತಹದ್ದು. ಆದ್ರೆ ಎಡಪಕ್ಷಗಳು ಈ ಒಂದು ವಿಜಯ್ ಅವರ ನಿರ್ಧಾರಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಇನ್ನೂ ಕೊಟ್ಟಿಲ್ಲ. ಆದ್ರೆ ಅವರ ಪ್ರತಿಕ್ರಿಯೆ ಕೂಡ ಬಹಳಷ್ಟು ತೀಕ್ಷ್ಣವಾಗೇ ಇರುತ್ತೆ. ವಿಜಯ್ ಅವರು ಯಾಕಿಂತಹ ನಡೆಯನ್ನ ಇಟ್ರು ಅನ್ನುವಂಥದ್ದು ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಇನ್ನೇನು ಬಹುಮತ ಸಾಬೀತು ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರೋಸೆಸ್ ಶುರುವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತಕ್ಕೆ ಹಾಕಲಾಗುತ್ತಾ ಅಥವಾ ಧ್ವನಿ ಮತದ ಮೂಲಕವೇ ಬಹುಮತವನ್ನ ಸಾಬೀತು ಮಾಡ್ತಾರ ಅನ್ನುವಂತಹದ್ದು. ಬಹುಮುಖ್ಯವಾಗಿ ಈಗ AIADMK ನಿಲುವು ಏನಾಗಿರುತ್ತೆ ಅನ್ನುವಂತಹ ಚರ್ಚೆ ಈಗ ಸಾಕಷ್ಟು ಎದ್ದಿರುವಂತಹದ್ದು. 47 AIADMK ಶಾಸಕರಲ್ಲಿ 30 ಶಾಸಕರಿಗಾಗಲೇ ವಿಜಯ್ ಅವರ ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತೀವಿ, ಬಹುಮತವನ್ನ ಸಾಬೀತು ಪಡಿಸುವಂತಹ ವೇಳೆ ನಮ್ಮ ಬೆಂಬಲ ವಿಜಯ್ ಅವರಿಗೆ ಇರುತ್ತೆ ಅನ್ನುವಂಥದ್ದನ್ನ ಷಣ್ಮುಖಂ ಬಣದ ಶಾಸಕರು ಹೇಳಿರುವಂತಹದ್ದು. ಅಂದ್ರೆ 30ಕ್ಕೂ ಹೆಚ್ಚು ಶಾಸಕರೀಗ ವಿಜಯ್ ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿರುವಂತಹದ್ದು. ಅಗತ್ಯ ಬಿದ್ದಿದೆ ಆದಲ್ಲಿ ಈಗ ವಿಜಯ್ ಅವರಿಗೆ 120 ಶಾಸಕರ ಬೆಂಬಲ ಇದೆ. ಈಗ ವಿಜಯ್ ಅವರ ಪಾರ್ಟಿಯ TVK ಪಕ್ಷದ 106 ಶಾಸಕರು, ಯಾಕಂದ್ರೆ 108 ಶಾಸಕರು ಗೆದ್ದಿರ್ತಕ್ಕಂಥದ್ದು. ಆದ್ರೆ ಈಗ ವಿಜಯ್ ಅವರು ಒಂದು ಕ್ಷೇತ್ರಕ್ಕೆ ತಿರುಚಿ ಈಸ್ಟ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕ್ಷೇತ್ರದ ಶಾಸಕರು ಮತದಾನ ಮಾಡಬಾರದು, ಯಾಕಂದ್ರೆ ಅವ್ರು ಒಂದೇ ಒಂದು ಮತದಲ್ಲಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಆ ಕ್ಷೇತ್ರದ ಶಾಸಕ ಕೂಡ ಮತ ಹಾಕಬಾರ್ದು ಅಂತ ಹೈಕೋರ್ಟ್ ಹೇಳಿರುವಂತದ್ದು. ಹಾಗಾಗಿ 106 ಶಾಸಕರ ಬಲವನ್ನ ಮಾತ್ರ ಈಗ TVK ಹೊಂದಿರುವಂತಹದ್ದು. ಜೊತೆಗೆ ಕಾಂಗ್ರೆಸ್ನ 5 ಸೇರಿದಂತೆ ಎಡಪಕ್ಷಗಳ 4, VCK 2, IUML ನ 2 ಶಾಸಕ ಸೇರಿದಂತೆ ಜೊತೆಗೆ AMMK ಪಕ್ಷದ ಉಚ್ಚಾಟಿತ ಶಾಸಕ ಕೂಡ TVKಗೆ ಬೆಂಬಲ ನೀಡುವುದಾಗಿ ಈಗ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲಾ ಶಾಸಕರನ್ನ ಸೇರಿಸಿ ಈಗ 120 ಶಾಸಕರ ಬೆಂಬಲ ಈಗ ವಿಜಯ್ ಅವರಿಗೆ ಸಿಕ್ಕಂಗಾಗುತ್ತೆ. AIADMK ಬೆಂಬಲ ಅಗತ್ಯ ಇಲ್ಲದಿದ್ರು ಕೂಡ ಈಸಿಯಾಗಿ ಬಹುಮತವನ್ನ ವಿಜಯ್ ಅವರು ಸಾಬೀತು ಮಾಡಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.